ಜೀವನದಲ್ಲಿ ನಡೆದಿರೋ ಒಂದು ಸ್ಟೋರಿ ಇದು. ಸುಮಾರು ನನಗೆ ಅವಾಗ 3-4 ವರ್ಷ. ನಮ್ಮಮ್ಮನ ನನ್ನ ಸಿಂಗಪೂರಿಗೆ ಕರ್ಕೊಂಡು ಹೋಗಿದ್ರು. ಅಪ್ಪ ಹೆಂಗೆ ಅಂದರೆ ಸಿಂಗಪೂರ್ಗೆ ಹೋದ್ರೂ ಅವ್ರಿಗೆ ಇಂಡಿಯಾ ಥರನೇ ಇರಬೇಕು. ಬರೀ ರೂಮಲ್ಲಿರೋರು, ಅಲ್ಲಿ ಬರೀ ಇಂಡಿಯನ್ ಫುಡ್ ಬರೋದು. ಬೆಳಿಗ್ಗೆ ಇಡ್ಲಿ, ಉಪ್ಪಿಟ್ಟು, ಸಾಂಬಾರ್, ದೋಸೆ. ಅಮ್ಮನಿಗೆ ಒಂಚೂರು ಹೊರಗೋಗ್ಬೇಕು, ನೋಡಬೇಕು, ಶಾಪಿಂಗ್ ಮಾಡಬೇಕು ಅನ್ನೋದೆಲ್ಲ ಇತ್ತಲ್ಲ. ಕೊನೆ ದಿನವರೆಗೂ ಅಪ್ಪನ ಕಾಯ್ತಾ ಇದ್ರು. ಅಪ್ಪ ಎಲ್ಲೂ ಎದ್ದು ಹೋಗಿಲ್ಲ, ರೂಮಲ್ಲೇ ಇದ್ರು. ರೂಮ್ಗೆ ಅವರು ಗೆಳೆಯರು ಬರೋರು, ಫ್ರೆಂಡ್ಸ್ ಬರೋರು ಕೂತ್ಕೊಂಡಲ್ಲೇ ರೂಮಲ್ಲೇ ಎಲ್ಲ. ಕೊನೆ ದಿನದವರೆಗೂ ಅಮ್ಮ ಕಾಯ್ದು ಲಾಸ್ಟಲ್ಲಿ ಬೆಳಗ್ಗೆನೆ ಎದ್ದೋಗಿ ನಾನು ಅಪ್ಪ ಎದ್ದೇಳಕ್ಕೆ ಮುಂಚೆ ಟಿವಿ ಮೇಲೆ ಗಾನ್ ಶಾಪಿಂಗ್ ವಿಲ್ ಕಮ್ ಬ್ಯಾಕ್ ಲೇಟರ್ ಅಂತ ಬರ್ದು ಹೊಂಟೋಗ್ಬಿಟ್ರು. ನನಗೆ ಅವಾಗಿನ 3 ವರ್ಷ 4 ವರ್ಷ. ಇದು ನೆನ್ನೆ ಮೊನ್ನೆ ಎಲ್ಲ ಕೂತ್ಕೊಂಡು ಒಬ್ಬನೇ ಇದ್ದಾಗ ನನಗೆ ಜ್ಞಾಪಕ ಬಂತು. ಬೆಳಿಗ್ಗೆ ಎದ್ದೇಳ್ತೀನಿ, ಕಣ್ಬಿಟ್ಟು ನೋಡ್ತೀನಿ, ಚಿಕ್ಕ ಮಗು ನಾನು ಅಮ್ಮನ ಹುಡುಕ್ತಾ ಇದ್ದೀನಿ, ಅಮ್ಮ ಕಾಣ್ತಿಲ್ಲ. ರೈಟಿಗೆ ತಿರುಗ್ತೀನಿ, ನಮ್ಮ ಅಪ್ಪ ಕೂತವ್ರೆ, ಅವರು ಎದ್ದು ಕೂತವ್ರೆ, ಮಗುನ ನೋಡ್ತಾರೆ, ಹೆಂಡತಿ ಕಾಣ್ತಿಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. 5 ನಿಮಿಷ ಕೂತಿದ್ದೆ. ಅಪ್ಪ ಅಂದರೆ ಹೆದರಿಕೆ ಬೇರೆ, ಅಪ್ಪನಿಗೂ ಈ ಮಗುನ ಹೆಂಗೆ ನೋಡ್ಕೊಳ್ಳಿ ಅಂತ ಆ ಹೆದರಿಕೆ ಒಳಗಡೆ. ಸೊ ಅಪ್ಪನ ನೋಡಿ ಒಂದು 5 ನಿಮಿಷ ಕೂತಾದ್ಮೇಲೆ ಜೋರಾಗತ್ತೆ, ಯಾಕೋ ಮಗನೇ ಏನಾಯ್ತು? ಬಾತ್ರೂಮ್ ಅಂತ ಪಾಪ ಕರ್ಕೊಂಡೋದ್ರು ಬಾತ್ರೂಮ್ಗೆ. ಯಾವತ್ತೂ ಮಾಡಿರ್ಲಿಲ್ಲ, ಅದೇ ಮಾಡ್ಬೇಕು ಅಂತ ಗೊತ್ತಿಲ್ಲ. ಬಾತ್ರೂಮ್ ಕರ್ಕೊಂಡೋದ್ರು. ಆಯ್ತು. ತಿರ್ಗಾ 5 ನಿಮಿಷ ಕೂತೆ, ತಿರ್ಗಾ ಜೋರಾಗತ್ತೆ, ಯಾಕೋ ಮಗನೇ ಅಂದ್ರು. ಹಲ್ಲುಜ್ಬೇಕು ಅಂದ್ರು. ಎಲ್ಲ ನಮ್ಮ ಅಮ್ಮನೇ ಮಾಡ್ಕೊಡೋರಲ್ಲ. ಆಯ್ತು ಬಾ ಅಂತ ಹಲ್ಲುಜ್ಸಿದ್ರು. ಅಷ್ಟೇ ತಾನೇ ಅಂದ್ರು. ಅಷ್ಟೇ. ಅವ್ರು ರೆಡಿ ಆಗಕ್ಕೆ ಹೋದ್ರು. ಕೂತ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಶೇವಿಂಗ್ ಮಾಡ್ಕೊತಾ ಇದ್ರು, ಬ್ಲಶ್ ಮಾಡ್ಕೊತಾರೆ, ಐ ಡೋಂಟ್ ರಿಮೆಂಬರ್. ತಿರ್ಗಾ ಅತ್ತೆ, ಯಾಕೋ ಮಗನೇ ಅಂದ್ರು. ಹಿಂಗ್ ತೋರಿಸ್ದೆ. ಕೊನೆಗೂ ಈ ಅಪ್ಪನಿಗೆ ಎಷ್ಟು ಇರಿಟೇಟ್ ಆಗಿ ಒಂದ್ ಕೈಯಲ್ಲಿ ಹಿಂಗೆ ಎತ್ತಿ ಬೇಸನಲ್ಲಿ ನಿಲ್ಸ್ಬಿಟ್ಟು ಮಾಡ್ಕೋ ಅಂದ್ಬಿಟ್ರೆ. ಯಾವಾರ 2 ಅವರ್ ಆದ್ಮೇಲೆ ನಮ್ಮಮ್ಮ ವಾಪಸ್ ಬಂದ್ರು. ನನಗೆ ಕೋಪ, ನಮ್ಮಮ್ಮ ನನ್ನ ಬಿಟ್ಟು ಹೋಗಿದ್ದಾರೆ ಅಂತ. ಅಮ್ಮ ನನ್ನ ಬಿಟ್ಟು ಎಲ್ಲಿ ಹೋದೆ ಅನ್ನಷ್ಟರಲ್ಲಿ, ಲೇ ಅಮ್ಮ ಇವ್ನ ನನ್ನ ಜೊತೆ ಯಾಕಮ್ಮ ಬಿಟ್ಟು ಹೋದೆ ಅಂತ ನಮ್ಮಪ್ಪ ಕೇಳ್ಬಿಟ್ರು. ಸೊ ಆವತ್ತು ಇಟ್ ವಾಸ್ ಅ ವೆರಿ ಫನಿ ಇನ್ಸಿಡೆಂಟ್. ಅದಾದ್ಮೇಲೆ ಯಾವತ್ತು ನಮ್ಮಮ್ಮ ಅಪ್ಪ ನಾವೆಲ್ಲ ಟೂರ್ಗೆ ಹೋದಾಗ ನಮ್ಮಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮಪ್ಪ ಅವ್ರ ಕೈ ಹಿಡಿದ್ಬಿಡೋರು, ನೀನು ಎಲ್ಲೂ ಹೋಗಂಗಿಲ್ಲ, ನೀನು ಇಲ್ಲೇ ಇರಬೇಕು ಅಂತ. ಇದು ನನಗೆ ನೆನ್ನೆ ಜ್ಞಾಪಕ ಬಂತು. ಅದಕ್ಕೆ ಇವತ್ತು ನಮ್ಮ ತಾಯಿ ಹೇಳ್ತಿದ್ರಲ್ಲ, ಅವ್ರ ಮಕ್ಕದಲ್ಲಿ ಒಂಚೂರು ನಗು ತರಲಿ ಅಂತ ಒಂದು ಕತೆ ಹೇಳಿದೆ.